ಥ್ಯಾಂಕ್ ಯು ಲಾರ್ಡ್. ಒಂದು ಹಾಡನ್ನು ಹಾಡಿ ದೇವರ ನಾಮವನ್ನು ನಾವು ಘನಪಡಿಸುವಂತರಾಗೋಣ. ಈ ಹಾಡು ಆದ ನಂತರ ದೇವರ ವಾಕ್ಯ ಸಂದೇಶವನ್ನು ಕೇಳಿ ಕರ್ತನ ಸನ್ನಿಧಾನದಲ್ಲಿ ನಿಮಗಾಗಿ ನಾನು ಪ್ರಾರ್ಥನೆ ಮಾಡೋದಕ್ಕೆ ಹೋಗಲಿಕ್ಕಿದ್ದೇನೆ. ದೇವರು ಒಳ್ಳೆಯವನಾಗಿದ್ದಾನೆ. ಎಷ್ಟು ಜನ ಸಂತೋಷವಾಗಿದ್ದೀರಿ? ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಥ್ಯಾಂಕ್ ಯು ಲಾರ್ಡ್. ದೇವರನ್ನ ಹೃದಯಪೂರ್ವಕವಾಗಿ ಆರಾಧನೆ ಮಾಡಿ ಆತನ ನಾಮವನ್ನು ನಾವು ಕೊಂಡಾಟ ಮಾಡುವಂತರಾಗೋಣ. ಥ್ಯಾಂಕ್ ಯು ಜೀಸಸ್. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ಸಮೃದ್ಧಿ ಜೀವನ ನನಗೆ ನೀಡಿರುವೆ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ಸಮೃದ್ಧಿ ಜೀವನ ನನಗೆ ನೀಡಿರುವೆ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಏಸಯ್ಯ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ನಿಮಗೆ ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಯೇಸುವೆ ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿದೆ, ಪರಿಶುದ್ಧ ಆತ್ಮನಿಂದ ನನ್ನನ್ನು ಬಯಸಿರುವೆ. ನನ್ನಯ ಪಾಪಗಳ ಕ್ಷಮಿಸಿರುವೆ. ಯೇಸುವೆ ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿದೆ, ಪರಿಶುದ್ಧ ಆತ್ಮನಿಂದ ನನ್ನನ್ನು ತುಂಬಿಸಿರುವೆ. ನನ್ನಯ ಪಾಪಗಳ ಕ್ಷಮಿಸಿರುವೆ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಏಸಯ್ಯ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ನಿಮಗೆ ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಶಾಶ್ವತ ಪ್ರೇಮದಿಂದ ನನ್ನನ್ನು ಪ್ರೀತಿಸಿರುವೆ, ನನ್ನನ್ನು ಮಮತೆಯಿಂದ ಸೆಳೆದುಕೊಂಡ
ಯೇಸುವೆ, ನಿನ್ನಂತೆ ನನ್ನನ್ನು ಮಾರ್ಪಡಿಸು. ಶಾಶ್ವತ ಪ್ರೇಮದಿಂದ ನನ್ನನ್ನು ಪ್ರೀತಿಸಿರುವೆ, ನನ್ನನ್ನು ಮಮತೆಯಿಂದ ಸೆಳೆದುಕೊಂಡ ಯೇಸುವೆ, ನಿನ್ನಂತೆ ನನ್ನನ್ನು ಮಾರ್ಪಡಿಸು. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ಸ್ತೋತ್ರ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్య, ಮಹಿಮೆ యేసయ్య, ನಿನಗೆ ಸ್ತೋತ್ರ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్ಯ, ಮಹಿಮೆ యేసయ్య. ಎಷ್ಟೊಂದು ಮನೋಹರವಾದಂಥ ಪ್ರಸನ್ನತೆ ನಮ್ಮ ಮನದಲ್ಲಿ ಆವರಿಸಿದೆ. ದೇವ ಮಕ್ಕಳೇ, ದೇವರು ಒಳ್ಳೆಯವನಾಗಿದ್ದಾನೆ. ಆತನ ಪ್ರೀತಿಯನ್ನ ವರ್ಣಿಸುವುದಕ್ಕೆ ನರಮನುಷ್ಯರಾಗಿರುವಂಥ ನಾವು ಎಷ್ಟು, ಯಾವ ಪದ, ಯಾವ ವಿಧವಾದ ಸ್ವರ, ಯಾವ ಮಾಧುರ್ಯತೆಯಿಂದ, ಯಾವುದೇ ವಿಧವಾದಂಥ ಪ್ರಪಂಚದಲ್ಲಿ ವರ್ಣಿಸಲು ಸಾಧ್ಯವಾದಂಥ ಪದಗಳನ್ನು, ಪದಜೋಡಣೆಗಳನ್ನು ಮಾಡಿ ದೇವರನ್ನು ಆರಾಧಿಸಿದರೂ ಆತನ ಪ್ರೀತಿಗೆ ಆತನೇ ಸಾಕ್ಷಿಯಾಗಿದ್ದಾನೆ. ಅಷ್ಟು ಉನ್ನತವಾದಂಥ ಪ್ರೀತಿ ಸ್ವರೂಪನಾಗಿರುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಹೆದರದಿರು ನನ್ನ ಮನವೇ ಸೇವೆ ಸಭೆ ಉದ್ದೇಶ ಕರ್ನಾಟಕದ ಉಜ್ಜೀವನಕ್ಕಾಗಿ. ನೀವು ಸದಾ ಈ ಉಜ್ಜೀವನದಲ್ಲಿ ಪಾಲ್ಗೊಳ್ಳಬೇಕಂದ್ರೆ ಉದಯ ಕಾಲದಲ್ಲಿ 5 ಗಂಟೆಗೆ ಪ್ರಾರ್ಥನೆ ಪ್ರಾರಂಭಿಸಿದ್ದೇವೆ. ಈ ಪ್ರಾರ್ಥನೆಯಲ್ಲಿ ಪ್ರತಿದಿನವೂ ಸದಾ 5 ಗಂಟೆಗೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ, ನಮ್ಮೊಟ್ಟಿಗೆ ಮೊಣಕಾಲನ್ನೂರಿ, ನಮ್ಮೊಟ್ಟಿಗೆ ಪ್ರಾರ್ಥನೆ ಮಾಡಿ, ನಾವು ಸದಾ ನಿಮ್ಮೊಟ್ಟಿಗೆ ಸೇರಿ ನಮ್ಮ ರಾಜ್ಯವನ್ನು ಉಜ್ಜೀವನದ ಕಡೆಗೆ ತೆಗೆದುಕೊಂಡು ಹೋಗುವುದಕ್ಕೆ ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರಾರ್ಥನೆಯನ್ನು ನಾವು ಸದಾ ಬಯಸುವಂಥವರಾಗಿದ್ದೇವೆ. ಈ ಕಾರ್ಯದಲ್ಲಿ ನಿಮ್ಮನ್ನೆಲ್ಲರನ್ನು ದೇವರು ನಡೆಸಲಿ. ಅಷ್ಟು ಮಾತ್ರವಲ್ಲ, ಇದೇ ಸೆಪ್ಟೆಂಬರ್ 30ನೇ ತಾರೀಕು ಪ್ರತ್ಯೇಕವಾಗಿ 1-2ನೇ ತಾರೀಕು ನಡೆಯುವಂಥ ಯವನಸ್ಥರ ಕೂಡಿಕೆಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಿಮ್ಮ ಮನೆಯಲ್ಲಿ ಯವನಸ್ಥರಿದ್ದಾರ? 18ರಿಂದ 40 ವರ್ಷದ ಒಳಗಡೆ ಇರುವಂಥ ಪ್ರತಿಯೊಬ್ಬರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಮುಕ್ತವಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ. 3 ದಿನಗಳ ಕಾಲ ಹೆದರದಿರು ನನ್ನ ಮನವೇ ರಿವೈವಲ್ ಸೆಂಟರ್ನಲ್ಲಿ ವಿಶೇಷವಾದಂಥ ಯವನಸ್ಥರ ಕೂಡಿಕೆ ಇರುವಂಥದ್ದಾಗಿದೆ. ಈಗಾಗಲೇ ಇನ್ಸ್ಟಾಗ್ರಾಮ್ನಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್ನಲ್ಲಿ ಇದರ ಬಗ್ಗೆ ಪ್ರಕಟಿಸಲಾಗ್ತಾ ಇದೆ. ಪ್ರೀತಿಯುಳ್ಳ ದೇವಜನರೇ, $850 ಎಂಟ್ರಿ ಫೀಸ್ ಇರುವಂಥದ್ದಾಗಿದೆ. ದಯಮಾಡಿ ಬೇಗನೆ ರಿಜಿಸ್ಟ್ರೇಷನ್ಸ್ ಮಾಡಿಕೊಳ್ಳುವಂಥವರು ಬೇಗನೆ ರಿಜಿಸ್ಟ್ರೇಷನ್ಸ್ ಮಾಡಿಕೊಂಡು ಈ ಕೂಟದಲ್ಲಿ ಭಾಗವಹಿಸೋದಕ್ಕೆ ಸಿದ್ಧರಾಗಿರಿ. ಅಷ್ಟು ಮಾತ್ರವಲ್ಲ, ಕರ್ತನ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ ರಾತ್ರಿ, ಪ್ರತಿ ಶುಕ್ರವಾರ ರಾತ್ರಿ ನಡೆಯುವಂಥ ಝೂಮ್ ಕುಟುಂಬ ಪ್ರಾರ್ಥನೆಯಲ್ಲಿ ಪ್ರತಿ 2ನೇ ಶನಿವಾರ ಮತ್ತು ಪ್ರತಿ 4ನೇ ಶನಿವಾರ ನಡೆಯುವಂಥ ರಾತ್ರಿ ಕೂಟ, ಪರಿಪೂರ್ಣವಾದ ರಾತ್ರಿ ಕೂಟ, ಆನ್ಲೈನ್ ಪ್ರೇಯರ್ನಲ್ಲಿ ಭಾಗವಹಿಸಿರಿ. ಪ್ರತಿ ಭಾನುವಾರದ ಆರಾಧನೆ ತುಮಕೂರು ಪಟ್ಟಣದಲ್ಲಿ 9:30ಯಿಂದ, ಬೆಂಗಳೂರು ಪಟ್ಟಣದಲ್ಲಿ 7 ಗಂಟೆಯಿಂದ ನಡೀತದೆ. ಈ ಆರಾಧನೆಗಳಲ್ಲಿ ನೀವು ಕುಟುಂಬವಾಗಿ ಭಾಗವಹಿಸಿರಿ. 9741791564 ಇದು ಪ್ರಾರ್ಥನಾ ಕರೆಯ ನಂಬರ್ ಆಗಿರುವಂಥದ್ದಾಗಿದೆ. ನಿಮ್ಮ ಎಂಥ ಸಮಸ್ಯೆಗಳಿರುವುದಾದರೂ, ಅನಾರೋಗ್ಯದಲ್ಲಿ ಬಳಲುತ್ತಾ ಇರುವುದಾದರೂ, ಅನೇಕ ವಿಧವಾದಂಥ ಶಾಪ ಬಂಧನಗಳಲ್ಲಿ ಮುಳುಗಿರುವುದಾದರೂ ದಯಮಾಡಿ ಮಿಸ್ ಮಾಡಿಕೊಳ್ಬೇಡ್ರಿ. ನಿಮ್ಮ ಕಷ್ಟದ ಜೊತೆಯಲ್ಲಿ ನಾವು ಸದಾ ಕರ್ತನ ಸನ್ನಿಧಾನದಲ್ಲಿ ಮೊಣಕಾಲೂರಿ ಕೈಗಳನ್ನೆತ್ತಿ ನನ್ನ ತಂಗಿಯನ್ನ, ನನ್ನ ತಮ್ಮನನ್ನ, ನನ್ನ ಸಹೋದರ, ನನ್ನ ಸಹೋದರಿಯನ್ನ ದೇವರೇ ಕರ್ತನ ನೀನು ರಕ್ಷಿಸಪ್ಪ, ಬಿಡುಗಡೆ ಕೊಡು ಎಂಬುದಾಗಿ ನಾವು ಸದಾ ನಿಮಗಾಗಿ ಕಣ್ಣೀರಿಟ್ಟು ಪ್ರಾರ್ಥಿಸ್ತೇವೆ. ದೇವರು
ಈ ಪ್ರಾರ್ಥನಾ ಕರೆಗಳನ್ನು ಮಾಡುವುದರ ಮೂಲಕವಾಗಿ ಅದ್ಭುತಗಳನ್ನು ಈಗಾಗಲೇ ಮಾಡ್ತಾ ಇದ್ದಾನೆ. ನೀವು ಸದಾ ಅದ್ಭುತಗಳನ್ನು ಹೊಂದಿಕೊಳ್ಳ್ರಿ. ದೇವರ ಸನ್ನಿಧಾನದಲ್ಲಿ ಒಂದು ವಚನ ಓದಿಕೊಂಡು ನಾವು ಧ್ಯಾನ ಮಾಡಿಕೊಳ್ಳುವಂತರಾಗೋಣ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 27ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 27ನೇ ವಚನ. ಕೂಡಲೇ ಯೇಸು ಮಾತನಾಡಿ ಅವರಿಗೆ ಧೈರ್ಯವಾಗಿರ್ರಿ, ಅಂಜಬೇಡಿರಿ ಎಂದು ಹೇಳಿದನು. ಅಂಜಬೇಡ್ರಿ ಎಂಬುದಾಗಿ ಹೇಳಿದನು. ದನಾಕೆ ಸ್ತೋತ್ರವಾಗಿ. ಕೂಡಲೇ ಯೇಸು ಸ್ವಾಮಿ ಅವರ ಜೊತೆಯಲ್ಲಿ ಮಾತನಾಡಿ ಧೈರ್ಯವಾಗಿರಿ, ಅಂಜಬೇಡ್ರಿ ಎಂಬುದಾಗಿ ಹೇಳಿದನು. ಇದು ಬಹಳ ಸುಪರಿಚಿತವಾದಂತಹ ವಾಕ್ಯವಾಗಿರುವಂಥದ್ದಾಗಿದೆ. ನಿಮ್ಮೆಲ್ಲರಿಗೂ ಸದಾ ಗೊತ್ತಿರುವಂತಹ ವಾಕ್ಯವಾಗಿರುವಂಥದ್ದಾಗಿದೆ. ಆದರೆ ನನ್ನ ಬದುಕಿನಲ್ಲಿ, ನನ್ನ ಸೇವಾ ಜೀವಿತದಲ್ಲಿ ಈ ವಾಕ್ಯ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಕಾರ್ಯ ಮಾಡುತ್ತಾ ಇದೆ. ನನ್ನ ಆತ್ಮಿಕತೆ ಬದುಕಿನಲ್ಲಿ ಎಷ್ಟೋ ಹೋರಾಟಗಳು, ಎಷ್ಟೋ ತಡೆಗಳು, ಎಷ್ಟೋ ವಿರೋಧಗಳು, ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ವೈಯಕ್ತಿಕವಾಗಿ ನನ್ನ ಬದುಕಿನಲ್ಲಿ ಎಷ್ಟೋ ಹೋರಾಟಗಳು ಬಂದಂಥ ಸಂದರ್ಭದಲ್ಲೂ ಸಹ ಸರಿಸುಮಾರು 1999ರಿಂದ ಈಗ ಸರಿಸುಮಾರು ದನಾಕೆ ಸ್ತೋತ್ರ 25 ಆಯಿತು. 2025 ವರ್ಷ. ಹತ್ತಿರ 26 ವರ್ಷಗಳ ಕಾಲ ಸುದೀರ್ಘವಾಗಿ ಅಂಥ ಒಂದು ಹೋರಾಟದಲ್ಲಿ, ಅಂಥ ಒಂದು ವಿರೋಧದ ಮಧ್ಯದಲ್ಲಿ, ಅಂಥ ಒಂದು ಕಷ್ಟದ ಮಧ್ಯದಲ್ಲಿ ದೇವರು ನನ್ನನ್ನು ನಡೆಸಿಕೊಂಡು ಬಂದು ಸಾಗಿಸಿ ಆತನ ಸನ್ನಿಧಾನದಲ್ಲಿ ಇವತ್ತು ಸದಾ ಉಳಿದು ದೇವರ ಸೇವೆ ಮಾಡುವ ಹಾಗೆ ಆತ್ಮನ ಅಭಿಷೇಕದಿಂದ ಆತನು ನನ್ನನ್ನು ತುಂಬಿಸಿ ಈ ಸೇವೆಯ ಹಬ್ಬಿ ಹರಡಿಕೊಳ್ಳುವ ಹಾಗೆ, ಈ ಸೇವೆ ಮೂಲಕವಾಗಿ, ಹಾಡುಗಳ ಮೂಲಕವಾಗಿ, ಶುಭವಾರ್ತೆ ಸಾರುವುದರ ಮೂಲಕವಾಗಿ ಇವತ್ತು ದೇವರ ಸನ್ನಿಧಾನದಲ್ಲಿ ಲಕ್ಷಾಂತರ ಜನ ಕನ್ನಡಿಗರು, ಲಂಬಾಣಿ ಭಾಷಿಗರು, ಅನೇಕ ಭಾಷೆಗಳಲ್ಲಿ ಇರುವಂತಹ ವ್ಯಕ್ತಿಗಳನ್ನು ದೇವರ ಸಮಕ್ಷಮದಲ್ಲಿ ನಡೆಸಲಿಕ್ಕಾಗುವಂತೆ ದೇವರು ಕೃಪೆ ತೋರಿದನು. ಎಲ್ಲ ಮಹಿಮೆ, ಎಲ್ಲ ಮಹತ್ವ ನನ್ನ ಕರ್ತನಿಗೆ ಸಲ್ಲಬೇಕು. ಆತನ ಮಹಿಮೆಯಲ್ಲಿ ನಾನು ಯಾವತ್ತೂ ಸದಾ ಕೈಯನ್ನು ಹಾಕೋದಿಲ್ಲ. ಯಾಕಂದರೆ ನಾನು ಎಷ್ಟರವನು, ನನ್ನ ಜೀವನ ಎಷ್ಟರದು ಮತ್ತು ಅಷ್ಟು ನನ್ನ ಕುಟುಂಬ ಅಥವಾ ನನ್ನ ವೈಯಕ್ತಿಕವಾದಂಥ ಈ ಜೀವಿತ ಎಷ್ಟರದು, ಇದೆಲ್ಲವೂ ಸದಾ ದೇವರು ಕೊಟ್ಟಿರುವಂಥ ಒಂದು ಭಿಕ್ಷೆ ಆಗಿರುವಂಥದ್ದಾಗಿದೆ. ಪ್ರೀತಿಯ ದೇವಶನರೇ, ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ರಾತ್ರಿ ವೇಳೆಯಲ್ಲಿ ದೋಣಿಯಲ್ಲಿ ಕುಂಡರಿಸಿ ಆಚೆ ದಡಕ್ಕೆ ನೀವು ಬರಬೇಕೆಂಬುದಾಗಿ ಹೇಳಿದ ನಂತರ ದೋಣಿಯಲ್ಲಿ ಶಿಷ್ಯರೆಲ್ಲರೂ ಸದಾ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಸರಿಸುಮಾರು ಉದಯ ಕಾಲದಲ್ಲಿ 4 ಗಂಟೆ ಸಮಯ, ಮುಂಚಾವಿನ ವೇಳೆ ಆಗಿರುವಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಆಕೃತಿ ಅವರ ಮುಂದೆ ನಡ್ಕೊಂಡು ಬರ್ತಾ ಇದೆ. ಯಾವುದೋ ಒಂದು ಆಕೃತಿ ಬರ್ತಾ ಇದೆ, ಮನುಷ್ಯನ ರೀತಿಯಲ್ಲಿ ಕಾಣ್ತಾ ಇದೆ. ಅದು ಮನುಷ್ಯನ ಹಾಗೆ ನಡೀತಾ ಇದೆ. ಆ ಆಕಾರ ಕಾಣುತ್ತಿರುವಂತಹ ಸಂದರ್ಭದಲ್ಲಿ ಶಿಷ್ಯರೆಲ್ಲರೂ ಸದಾ ನೋಡಿ ಭಯ ಪಡುತ್ತಾರೆ. ಅಯ್ಯೋ, ಇದೇನಿದು, ಭೂತ ಬಂದು ಬಿಡುತ್ತ, ಭೂತ ಅಂದ್ರೆ ಒಂದು ಆತ್ಮ ಬಂತ ಎಂಬುದಾಗಿ ಹೇಳಿ ಎಲ್ಲರೂ ಕಳವಳ ಪಡ್ತಾ ಇರ್ತಾರೆ. ಕಳವಳ ಪಡ್ತಾ ಇರುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಈ ಮಾತನ್ನ ಹೇಳಬಿಡ್ತಾರೆ. ಕಳವಳ ಪಡಬೇಡ್ರಿ, ಹೆದರಬೇಡ್ರಿ, ಅಂಜಬೇಡ್ರಿ, ನಾನೇ ಯೇಸು ಸ್ವಾಮಿ, ನಾನೇ ಆಗಿದ್ದೇನೆ, ನಾನೇ ನಡೆದುಕೊಂಡು ನೀರಿನ ಮೇಲೆ ಬರ್ತಾ ಇದ್ದೇನೆ, ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇದ್ದೇನೆ ಎಂಬುದಾಗಿ ಸ್ವಾಮಿ ಇಲ್ಲಿ ಹೇಳುವಂತ ಆ ಶಬ್ದವನ್ನ ಕೇಳಿದಂತ ಶಿಷ್ಯರಲ್ಲಿ ಪೇತ್ರನು ಚುರುಕುಗೊಂಡು ಹೇಳ್ತಾನೆ, ಸ್ವಾಮಿ ನಿಜವಾಗ್ಲೂ ನೀನ್ ನೀರಿನ ಮೇಲೆ ನಡೀತಾ ಬರ್ತಾ ಇದೀಯಾ? ನೀನೇನಾ ಅದು? ಹಾಗಾದ್ರೆ ನಾನು ಸದಾ ನೀರಿನ ಮೇಲೆ ನಡಿಬೇಕು ಸ್ವಾಮಿ, ನನ್ನನ್ನು ಸಹ ಈ ನೀರಿನ ಮೇಲೆ
ನಡೆಯೋ ಹಾಗೆ ಕೃಪೆಯನ್ನು ತೋರಿಸು ಎಂಬುದಾಗಿ ಕೇಳುವಾಗ ಯೇಸು ಸ್ವಾಮಿ 2 ಕೈಗಳನ್ನು ಚಾಚಿ ಬಾ ಪೇತ್ರನೇ ಎಂಬುದಾಗಿ ಕರೀತಾನೆ. ಕರೆಯುವಂತ ಸಂದರ್ಭದಲ್ಲಿ ಪೇತ್ರನು ಸಂತೋಷದಿಂದ ನಂಬಿಕೆಯಿಂದ ಯೇಸು ಕ್ರಿಸ್ತನ ಮುಖವನ್ನು ನೋಡುತ್ತಾ ನೀರಿನ ಮೇಲೆ ನಡೀತಾನೆ ಇರ್ತಾನೆ. ಆಗ ತುಂಬಾ ಉತ್ಸಾಹ, ನಾನು ಸದಾ ನೀರಿನ ಮೇಲೆ ನಡೀತಾ ಇದ್ದೇನಾ ಎನ್ನುವಂತ ಒಂದು ಉತ್ಸಾಹ. ಆದರೆ ಒಂದು ಚಿಕ್ಕ ಬಿರುಗಾಳಿ ಬರೋದಕ್ಕೆ ಪ್ರಾರಂಭ ಮಾಡ್ತದೆ. ಸೈಡಲ್ಲಿ ತಿರುಗಿ ನೋಡ್ತಾನೆ, ತಕ್ಷಣ ಮುಳುಗೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆ ವೇಳೆಯಲ್ಲಿ ಯೇಸುವೇ, ರಕ್ಷಕನೇ, ನಾನು ಮುಳುಗುತ್ತಾ ಇದ್ದೇನೆ, ನನ್ನನ್ನು ನೀನು ಕರುಣಿಸು ಎಂಬುದಾಗಿ ಮುಳುಗುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಕೂಗನ್ನ, ಯೇಸಪ್ಪ ನನ್ನನ್ನು ರಕ್ಷಿಸು ಎಂಬುದಾಗಿ ಆತನು ಹೇಳ್ತಾನೆ. ತಕ್ಷಣವೇ ಯೇಸು ಸ್ವಾಮಿ ಮುಳುಗುತ್ತಿರುವಂತ ಪೇತ್ರನ ಕೈಯನ್ನು ಹಿಡಿದು ತನ್ನ ಜೊತೆಯಲ್ಲಿ ನಿಲ್ಲಿಸಿಕೊಳ್ಳುತ್ತಾನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಆತ್ಮಿಕತೆ ಬದುಕಿನಲ್ಲಿ ಎಲ್ಲಿ ತನಕ ನಾವು ಯೇಸು ಸ್ವಾಮಿಯನ್ನೇ ದೃಷ್ಟಿಸಿ ನೋಡುತ್ತೇವೋ ಅಲ್ಲಿ ತನಕ ಎಲ್ಲ ವಿಧಗಳಲ್ಲಿ, ಎಲ್ಲ ಸ್ಥಿತಿಗಳಲ್ಲಿ, ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಸುರಕ್ಷಿತವಾಗಿರ್ತೇವೆ. ಯಾವಾಗ ನಮ್ಮ ದೃಷ್ಟಿ ಬೇರೆ ಕಡೆ ಹೋಗುತ್ತೋ, ಯಾವಾಗ ನಮ್ಮ ಆಲೋಚನೆ ಬೇರೆ ಕಡೆಗೆ ಹೋಗುತ್ತದೋ, ಮುಳುಗುವ ಅನುಭವದಲ್ಲಿ ನಾವು ಬಂದು ಬಿಡುತ್ತೇವೆ. ದೇವನಾಕೆ ಮಹಿಮುಂಟಾಗಲಿ. ಅನೇಕ ಸಂದರ್ಭಗಳಲ್ಲಿ ದೇವರನ್ನು ಆರಾಧಿಸುತ್ತಿರುವಂತ ನಿಮ್ಮನ್ನ ಗಮನಿಸುವಾಗ ಎಷ್ಟೋ ಸಾರಿ ಬಿದ್ದಿರಿ, ಎಷ್ಟೋ ಸಾರಿ ದೇವರಿಂದ ದೂರ ಆದ್ರಿ, ಎಷ್ಟೋ ಸಾರಿ ಈ ಯೇಸು ಸ್ವಾಮಿ ಬೇಡ, ಈ ಶೋಧನೆಗಳು ನನಗೆ ಬೇಡ, ಈ ಹೋರಾಟ ನನಗೆ ಬೇಡ, ಈ ಕಣ್ಣೀರು ನನಗೆ ಬೇಡ ಎಂಬುದಾಗಿ ಆತನಿಂದ ಎಷ್ಟೋ ದಿನಗಳ ಕಾಲ ದೂರ ಇದ್ದರೆ, ಆದರೆ ಹೇಗೋ ಗೊತ್ತಿಲ್ಲ, ಮತ್ತೆ ಆತನ ಸನ್ನಿಧಾನದಲ್ಲಿ ನೀವು ಬಂದಿದ್ದೀರಿ, ಮತ್ತೆ ದೇವರ ಸಮ್ಮುಖವನ್ನು ಹುಡುಕಿಕೊಂಡು ಬಂದಿರಿ, ಮತ್ತೆ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರಿ. ನಿಮಗೆಲ್ಲ ಆಶ್ಚರ್ಯ ಅನಿಸ್ತದೆ, ಅಯ್ಯೋ ನಾನು ಇಷ್ಟು ಚೆನ್ನಾಗಿ ಈ ರೀತಿಯಾಗಿ ಆಶೀರ್ವಾದಕರವಾಗಿರುವುದಕ್ಕೆ ಸಾಧ್ಯನಾ? ಹಿಂತಿರುಗಿ ನೋಡುವಾಗ ಎಷ್ಟೋ ಸಾರಿ ದೇವರ ಆಲಯಕ್ಕೆ ನಾನು ಬರೋದನ್ನ ಬಿಟ್ಟಿದ್ದೆ, ಪ್ರಾರ್ಥನೆ ಮಾಡೋದನ್ನ ಬಿಟ್ಟಿದ್ದೆ, ವಾಕ್ಯಗಳನ್ನ ಓದೋದನ್ನ ಬಿಟ್ಟಿದ್ದೆ. ಎಷ್ಟೋ ಸಾರಿ ನನ್ನ ಪಾಸ್ಟರ್ ನನ್ನ ಕರೆದ್ರು, ನನ್ನ ಜೊತೆಯಲ್ಲಿ ಮಾತನಾಡಿದ್ರು ಸದಾ ನಾನು ನೆಗ್ಲೆಕ್ಟ್ ಮಾಡ್ತಾ ಇದ್ದೆ. ಇವತ್ತು ಎದ್ದನೋ ಬಿದ್ದನೋ ಎಂಬುದಾಗಿ ಹೇಗೋ ಒಂದು ರೀತಿಯಲ್ಲಿ ಇವತ್ತು ನನ್ನ ಆತ್ಮಿಕತೆ ಬದುಕನ್ನ ಕಟ್ಟಿಕೊಂಡಿದ್ದೇನೆಂಬುದಾಗಿ ನೀವು ಆಶ್ಚರ್ಯ ಪಡ್ತಾ ಇದ್ದೀರಾ? ಆಶ್ಚರ್ಯ ಪಡಬೇಡ್ರಿ ಪ್ರೀತಿಯುಳ್ಳ ದೇವಜನರೇ. ದೇವಕ್ಕೆ ಸ್ತೋತ್ರವಾಗಲಿ. ನೀನು ಸೇರಬೇಕಾದಂತ ಈ ದೈವ ಸನ್ನಿಧಾನದಲ್ಲಿ ಸೇರಿಸಿದ್ದು ಬೇರೆ ಯಾರು ಅಲ್ಲ, ನಿನ್ನನ್ನು ಪ್ರೀತಿಸುವಂತ ನಜರೇತಿನ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆತನೇ ನಿನ್ನನ್ನು ಕರೆ ಹಿಡಿದು, ಮಗನೇ ಮಗಳೇ, ಅಲ್ಲೆಲ್ಲ ಹೋದ್ರೆ ನೀನು ಮುಳುಗುತ್ತೀಯ, ನೀನು ನನ್ನ ಸನ್ನಿಧಾನದಲ್ಲಿ ಬರಬೇಕೆಂಬುದಾಗಿ ಆತನೇ ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದ. ಪ್ರೀತಿಯುಳ್ಳ ದೇವಜನರೇ, ಯೇಸುವಿನ ನಾಮದಲ್ಲಿ ಎಚ್ಚರವಾಗಿ ಗಮನಿಸಿರಿ. ಮುಳುಗುವಂತಹ ಸಂದರ್ಭದಲ್ಲಿ ನಮ್ಮನ್ನ ಕಾಪಾಡುವಂಥದ್ದು ಒಂದೇ ಒಂದು ಕೂಗು, ಒಂದೇ ಕೂಗು ಸಾಕು. ಪರಲೋಕವನ್ನೇ ದೇವರು ಸೀಳಿ ಆಕಾಶ ಮಂಡಲವನ್ನ ದೂರ ಸರಿಸಿ ಆತನು ಮಹಿಮೆಯೊಡನೆ ಪ್ರಸನ್ನತೆಯೊಡನೆ ನಮಗೆ ಬಂದು ನಮಗೆ ಆದರಣೆ ನೀಡಿ ನಮ್ಮ ಕರಗಳನ್ನ ಮೇಲೆಗೆತ್ತಿ, ಇದಕ್ಕಾಗಿ ನಾನು ಕಾಯ್ತಾ ಇದ್ದೇನೆ, ನಿನ್ನ ಶಬ್ದಕ್ಕಾಗಿ ನಾನು ಕಾಯ್ತಾ ಇದ್ದೆ ಎಂಬುದಾಗಿ ನೀನು ಎಲ್ಲಿ ಬಿದ್ದಿರ್ತೀಯೋ ಆ ಸ್ಥಳದಿಂದಲೇ ದೇವರು ಮೇಲಕ್ಕೆ ಎತ್ತುವ ಹಾಗೆ ಮಾಡ್ತಾನೆ. ಮೇಲಕ್ಕೆ ಸ್ಥಿರವಾಗಿ ನಿಂತುಕೊಳ್ಳುವ ಹಾಗೆ ದೇವರು ಮಾಡ್ತಾನೆ. ನನ್ನ ಬದುಕಿನಲ್ಲಿ ಎಷ್ಟೋ ಹೋರಾಟಗಳು ಸೇವೆಯಲ್ಲಿ ಬಂದವು, ಎಷ್ಟೋ ಹೋರಾಟಗಳು ಶಾರೀರಿಕವಾಗಿ ಅನುಭವಿಸುವಂತ ಒಂದು ಪರಿಸ್ಥಿತಿ, ನಿಂದೆಗಳು ಅವಮಾನಗಳು ನನ್ನ ಜೀವಿತದಲ್ಲಿ ಬಂತು. ಅನೇಕ ಸಾರಿ ಯೇಸು ಸ್ವಾಮಿನ ಯೌವನ ಕಾಲದಲ್ಲಿ ಅಂಗೀಕಾರ ಮಾಡಿಕೊಂಡಂತ ಸಂದರ್ಭದಲ್ಲಿ ನನ್ನ ಪಾಸ್ಟಿಗೆ ನಾನು ಹೇಳ್ತಾ ಇದ್ದೆ, ನಾನು ಸೇವೆ ಮಾಡೋದಕ್ಕೆ ಆಗಲ್ಲ, ಸೇವೆ ಮಾಡಲ್ಲ,
ನನಗೆ ಆ ಕಾಲಿಂಗ್ ಇಲ್ಲ ಪಾಸ್ಟರ್, ನಾನು ಬಿಸ್ನೆಸ್ ಮಾಡಬೇಕು, ನಾನು ಹಣ ಸಂಪಾದನೆ ಮಾಡಬೇಕು, ನಾನು ದುಡಿಬೇಕು, ಸೇವೆಗೋಸ್ಕರವಾಗಿ ನಾನು ಸಹಾಯ ಮಾಡಬೇಕು, ನಿಮ್ಮ ಜೊತೆನಲ್ಲಿ ನಾನು ಇರಬೇಕು. ದಯಮಾಡಿ ನನಗೆ ಸೇವೆ ಗಿವೆ ಅಂತ ಹೇಳಬೇಡಿ. ನಾನು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದೇನೆ, ಚೆನ್ನಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿದೆ, ಸಿಕ್ಕಾಪಟ್ಟೆ ದುಡ್ಡು ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಾನು ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡಬೇಕಂತ ಆಸೆನ ನನ್ನ ಮನಸ್ಸು ಕನಸಿನಲ್ಲಿ ಸದಾ ಯಾವತ್ತೂ ಅಂದುಕೊಂಡವನಲ್ಲ. ಕರ್ತನ ಸನ್ನಿಧಾನದಲ್ಲಿ ಗಮನಿಸಿ ಪ್ರೀತಿಯುಳ್ಳ ದೇವಶ್ರೀ, ಆದ್ರೆ ಒಂದು ದಿನ ಬಂತು, ಯೇಸು ಸ್ವಾಮಿ ನಾನು ನಂಬದೆ ದೀಕ್ಷಾ ಸ್ನಾನ ತೆಗೆದುಕೊಂಡೆ, ಪರಿಪೂರ್ಣವಾದ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡೆ, ಅದರಲ್ಲೂ ಬಿಸಿನೆಸ್ ಮಾಡ್ತಾ ಇದ್ದೆ, ಆದ್ರೆ ಎಲ್ಲ ಲಾಸ್ ಮಾಡಿಕೊಂಡೆ, ಎಲ್ಲವನ್ನ ಕಳೆದುಕೊಂಡು ಬಟ್ಟ ಬಾಯಲಲ್ಲಿ ನಿಂತ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದಾಗ ಆಗ ನನ್ನ ಮನಕಣ್ಣುಗಳನ್ನು ದೇವರು ತೆರೆದನು. ಸೇವೆ ಬಿಟ್ಟರೆ ಬೇರೆ ಯಾವ ಮಾರ್ಗ ಇಲ್ಲ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಒಂದು ದಿನ ನಿರ್ಣಯ ಮಾಡಿದ್ವಿ. 1999 ಇಸ್ವಿನಲ್ಲಿ, ದೇವರೇ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ನಾನು ಒಂದನ್ನ ಬೇಡ್ತೇನೆ, ಒಂದು ಕೂಗನ್ನು ಕೇಳ್ತೇನೆ. ನನಗೆ ಯಾರು ದಿಕ್ಕಿಲ್ಲ, ನನಗೆ ಯಾರು ಆಧಾರ ಇಲ್ಲ, ನನಗೆ ಯಾರು ಲೀಡರ್ ಇಲ್ಲ, ನನ್ನ ಜೊತೆನಲ್ಲಿ ಯಾರೂ ಬರಬೇಕಾಗಿಲ್ಲ. ಸೇವೆಗೆ ಕರೆದಂತ ನಂಬಿಗಸ್ತನಾಗಿರುವ ದೇವರು ನೀನಾಗಿದ್ದೀ ರಾಜ. ನಿನ್ನನ್ನು ಬಿಟ್ಟರೆ ನನಗೆ ಯಾರು ಗೊತ್ತಿಲ್ಲ, ನಾನು ಯಾರು ಮುಂದೆನೂ ನಿಂತ್ಕೊಳ್ಳಲ್ಲ, ಯಾರ ಸಹಾಯನೂ ಬೇಡಲ್ಲ. ನೀನು ಕರೆದಿರುವುದಾದ್ರೆ, ನನ್ನನ್ನು ಅಭಿಷೇಕ ಮಾಡಿರುವುದಾದ್ರೆ ದೇವ, ಇವತ್ತಿನಿಂದ ನಾನು ಯಾರ ಮುಖಾನೂ ನೋಡಲ್ಲ ದೇವ್ರೆ, ಯಾರ ಮುಂದೆ ಸಹ ಕೈ ಚಾಚಲ್ಲ, ಯಾರ ಬಳಿನಲ್ಲಿ ಸದಾ ಹೋಗಿ ನನಗೆ ಹೆಲ್ಪ್ ಮಾಡಿ ಅಂತ ನಾನು ಕೇಳಲ್ಲ. ದೇವ್ರೆ, ನೀನೇ ನನಗೆ ಎಲ್ಲ ಆಗ್ಬೇಕು, ನೀನೇ ನನ್ನನ್ನು ನಡೆಸಬೇಕು, ನೀನೊಬ್ಬನೇ ನನಗೆ ಸಾಕು ದೇವ ಎಂಬುದಾಗಿ ಯಾವಾಗ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಂಡೆನೋ, ಪ್ರೀತಿಯುಳ್ಳ ದೇವಚಂದ್ರೆ, ಅವತ್ತಿನಿಂದ ಇವತ್ತಿನ ತನಕ ಈ ಆತ್ಮಿಕತೆ ಯಾತ್ರೆಯಲ್ಲಿ ದೇವರು ಒಂದಕ್ಕೂ ಕೊರತೆ ಇಲ್ಲದ ರೀತಿಯಲ್ಲಿ ರಾಜಾದಿರಾಜನು ನನ್ನ ಬದುಕಿನಲ್ಲಿ ಬಂದಂತ ಅಡೆ ತಡೆಗಳು, ಇಕ್ಕಟ್ಟುಗಳು, ಹೋರಾಟಗಳು, ಕಣ್ಣೀರು, ಕಷ್ಟ, ನಿಂದೆ, ಅಪಮಾನ, ಎಷ್ಟೋ ವಿಧವಾದಂತಹ ವೇದನೆಗಳು ನನ್ನನ್ನು ಹಿಮ್ಮೆಟ್ಟಿಸಿಕೊಂಡು ಬರುತ್ತಾ ಇರುವುದಾದರೂ ನಾಲ್ಕು ಸ್ತೋತ್ರವಾಗಿ ನನಗೆ ಗೊತ್ತಿರುವಂತದ್ದು ಒಂದೇ ಒಂದು, ಆ ಎಲ್ಲ ಪ್ರತಿಕೂಲವಾದಂತ ಪರಿಸ್ಥಿತಿನಲ್ಲಿ ನಾನು ಹೇಳೋದಿಷ್ಟೇ, ಏಸಪ್ಪ ನನ್ನ ಕರುಣಿಸು, ಅಷ್ಟೇ ನಾನು ಹೇಳೋದು. ಆ ಒಂದು ಕೂಗಿದೆಯಲ್ಲ, ಆ ಕೂಗನ್ನ ಹೇಳಿದ ತಕ್ಷಣವೇ ನನ್ನ ಡ್ಯಾಡಿ, ನನ್ನ ಅಪ್ಪ ಎಲ್ಲಿರ್ತಾರೋ ಏನೋ ಗೊತ್ತಿಲ್ಲ, ನನ್ನನ್ನು ಆವರಿಸಿಕೊಳ್ತಾರೆ, ಹೊಸ ಬಲದಿಂದ ತುಂಬಿಸ್ತಾರೆ. ಮುಗಿತು ಪಾಸ್ಟರ್ ವೆಂಕಟೇಶ್ ಕತೆ ಎಂಬುದಾಗಿ ಹೇಳುವಾಗ ಹೊಸ ಕತೆಗಳನ್ನು ಪ್ರಾರಂಭ ಮಾಡ್ತಾರೆ. ಇವನು ಬದುಕಲ್ಲ ಅಂತ ಹೇಳಿದಂತ ವ್ಯಕ್ತಿಗಳ ಮಧ್ಯದಲ್ಲಿ ದೇವಕ್ಕೆ ಸ್ತೋತ್ರವಾಗಲಿ, ಇದುವರೆಗೆ ಬದುಕಿಸಿ ದೇವರಿಗೆ ಮೀಸಲಾದಂತ ಒಂದು ಜೀವಿತವನ್ನು ನಡೆಸಲಿಕ್ಕಾಗುವಂತ ದೇವರು ನನ್ನನ್ನು ಬಲಪಡಿಸುತ್ತಲೇ ಇದ್ದಾರೆ. ಯಾವುದೇ ಕಾಲದಲ್ಲಿ ದೇವರ ಮಕ್ಕಳೇ, ನಾನು ನಿಮ್ಮನ್ನು ಉತ್ತೇಜನ ಪಡಿಸುತ್ತೇನೆ. ಎಲ್ಲಿ ತನಕ ನೀನು ದೇವರನ್ನು ನೋಡ್ತಾ ಇರ್ತೀಯೋ ಅಲ್ಲಿ ತನಕ ನಡೀತಾನೆ ಇರ್ತೀಯ, ಮುಳುಗೋದಿಲ್ಲ. ಎಲ್ಲಿ ತನಕ ನಿನ್ನ ಕಷ್ಟದಲ್ಲಿ ದೇವರನ್ನು ಕೂಗ್ತಾ ಇರ್ತೀಯೋ ಅಲ್ಲಿ ತನಕ ನಿನಗೆ ಮುಳುಗೋ ಪರಿಸ್ಥಿತಿಗೆ ದೇವರು ಬಿಡಲ್ಲ. ನನಗೆ ಬಲ ಇದೆ, ನನಗೆ ಆಸ್ತಿ ಇದೆ, ನನಗೆ ಅಂತಸ್ತಿದೆ, ನನ್ನ ಸ್ನೇಹಿತರಿದ್ದಾರೆ, ನನ್ನ ಫ್ರೆಂಡ್ಶಿಪ್ ಇದ್ದಾರೆ, ನನಗೆ ಎಲ್ಲ ನಾನು ಮಾಡೋದಕ್ಕೆ ಸಾಧ್ಯ, ನನ್ನ ಸಾಮರ್ಥ್ಯ ಇದೆ ಎಂಬುದಾಗಿ ಅನ್ಕೊಳ್ಳೋದಾದ್ರೆ ಆ ಸಾಮರ್ಥ್ಯ ನಿನ್ನನ್ನು ರಕ್ಷಣೆ ಮಾಡೋದಿಲ್ಲ. ಆ ಸಾಮರ್ಥ್ಯ ನಿನ್ನನ್ನು ಬಹಳ ದಿನ ನಿನಗೆ ಬಲಪಡಿಸೋದಿಲ್ಲ. ಕೆಲವೊಂದು ಸಮಯಗಳಲ್ಲಿ ಬೇಕಾಗ್ತದೆ ಫ್ರೆಂಡ್ಶಿಪ್, ಕೆಲವೊಂದು ಸಮಯಗಳಲ್ಲಿ ಬೇಕಾಗ್ತದೆ ಆದರಣೆ, ಸಂತೈಸುವಿಕೆ. ಆದರೆ ಶಾಶ್ವತವಾದಂಥ ಸಂಗತಿ ಏನು ಗೊತ್ತಾ? ನಿನ್ನ ಕಷ್ಟ ಕಾಲದಲ್ಲಿ, ಮುಳುಗುವಂತಹ ಸಂದರ್ಭದಲ್ಲಿ, ಮೇಲೆ ಕೀಳಲಾರದಂತಹ ಸಂದರ್ಭದಲ್ಲಿ, ಇನ್ನೇನು ನನ್ನ ಜೀವನದ
ಅಧ್ಯಾಯ ಕೊನೆಗೊಳ್ಳುತ್ತದೆ ಎಂಬುದಾಗಿ ಹೇಳಿದಂತ ಸಂದರ್ಭದಲ್ಲಿ ನೀನು ಒಂದು ಕೂಗು, ಯೇಸುವೆ 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 ಯೇಸುವೆ, ಯೇಸಪ್ಪ ನನ್ನನ್ನು ಕರುಣಿಸು ಎಂಬುದಾಗಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ನೀನು ಎಂಥ ತಪ್ಪು ಮಾಡಿರುವುದಾದ್ರೂ, ಎಂಥ ಪಾಪ ಮಾಡಿರುವುದಾದ್ರೂ, ಎಂಥ ದ್ರೋಹ ಮಾಡಿರುವುದಾದ್ರೂ, ದೇವರಿಗೆ ವಿರೋಧವಾಗಿ ನೀನು ನಡ್ಕೊಂಡಿರುವುದಾದ್ರೂ ನಿನ್ನನ್ನು ಮಾತ್ರ ಮರೆಯಲ್ಲ. ಕಾರಣ ಏನು ಗೊತ್ತಾ? ದೇವನಾಮಕ್ಕೆ ಸ್ತೋತ್ರವಾಗಲಿ. ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ, ಕೆಟ್ಟ ಕುಮಾರನ ಜೀವಿತವನ್ನು ಗಮನಿಸುವಾಗ ತಂದೆಗೆ ದ್ರೋಹ ಮಾಡಿ ಹೋದನು, ಎಲ್ಲವನ್ನ ಕಳೆದುಕೊಂಡನು, ಪಾಪ ಮಾಡಿದನು. ಕಳೆದುಕೊಂಡ ನಂತರ ಅವನ ಮನಕಣ್ಣುಗಳನ್ನು ತೆರೆದು ಮತ್ತೆ ನನ್ನ ತಂದೆ ಮನೆಗೆ ಹೋಗಬೇಕು. ಆ ಮನೆಯಲ್ಲಿ ಅನೇಕ ಆಳು ಕಾಳುಗಳಿದ್ದಾರೆ. ನನ್ನ ತಂದೆಗೆ ನಾನು ಕೇಳಿಕೊಳ್ಳುತ್ತೇನೆ, ಅಪ್ಪ ನಿನ್ನ ಮನೆಯಲ್ಲಿ ನಿನ್ನ ಮಗನಾಗಿ ನನ್ನನ್ನು ಅಂಗೀಕಾರ ಮಾಡಿಕೊಳ್ಬೇಡ, ನಿನ್ನ ಮನೆಯ ಕೆಲಸದವನಾಗಿ, ನಿನ್ನ ಕೂಲಿ ಆಳಾಗಿ ನನ್ನನ್ನು ಅಂಗೀಕಾರ ಮಾಡಿಕೋ ಎಂಬುದಾಗಿ ಕೇಳಿಕೊಂಡಂತ ಸಂದರ್ಭದಲ್ಲಿ ಅವನು ಅಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ಅವರ ತಂದೆ ಹಗಲು ರಾತ್ರಿ ತನ್ನ ಮಗನಿಗಾಗಿ ಕಾಯ್ತಾ ಇದ್ದಾನೆ. ಬಂದಂತ ಮಗನನ್ನ ನೋಡಿ, ಛೀ ನೀಚ ಪಾಪಿ, ನೀನು ಕೆಟ್ಟವನು, ಎಲ್ಲ ಆಸ್ತಿ ಹಾಳು ಮಾಡಿಬಿಟ್ಟು ಬಂದಿಯಲ್ಲೋ, ನಿನಗೆ ಬುದ್ಧಿ ಇಲ್ವೇನೋ, ನನ್ನ ಹೊಟ್ಟೆನಲ್ಲಿ ಯಾಕೆ ಹುಟ್ಟಿದೆಯೋ, ನೀನು ಯಾಕೆ ಹೊಟ್ಟೆ ಉರಿಸ್ತಾ ಇದೆಯೋ ಎಂಬುದಾಗಿ ಹೇಳಲಿಲ್ಲ. ಆ ತಂದೆ ಏನು ಹೇಳಿದ ಗೊತ್ತಾ? ಅಯ್ಯೋ, ಕಳೆದು ಹೋದ ನನ್ನ ಮಗನು ತಿರುಗಿ ಸಿಕ್ಕಿದನು, ಬನ್ನಿರಿ ಹಬ್ಬ ಮಾಡೋಣ ಎಂಬುದಾಗಿ, ಹಬ್ಬ ಮಾಡೋಣ ಎಂಬುದಾಗಿ. ದೇವಚಂದ್ರ ಯೇಸುವಿನ ನಾಮದಲ್ಲಿ ಇವತ್ತು ದೇವರನ್ನ ಬಿಟ್ಟು ನೀನು ದೂರ ಇರುವುದಾದ್ರೆ, ಎಷ್ಟೋ ವಾರಗಳಿಂದ ದೇವರ ಸನ್ನಿಧಾನಕ್ಕೆ ನೀನು ಬರದೆ ಹೋಗಿರುವುದಾದ್ರೆ, ಅಯ್ಯೋ ನನ್ನ ಕೆಲಸ, ನನ್ನ ಉದ್ಯೋಗ ಎಂಬುದಾಗಿ ಇವತ್ತು ಅನೇಕ ಲಾಸ್ಗಳಲ್ಲಿ ನೀನು ಇರುವುದಾದ್ರೆ, ಯೇಸು ಸ್ವಾಮಿ ಯಾವುದೇ ಕಾಲದಲ್ಲಿ ನಿನ್ನನ್ನು ಕೂಗಿ ಕರೀತಾ ಇದ್ದಾನೆ. ಒಂದು ಶಬ್ದ, ಒಂದೇ ಒಂದು ಶಬ್ದ, ಯೇಸಪ್ಪ ಯೇಸಪ್ಪ ನನ್ನನ್ನು ಕರುಣಿಸು ದೇವ್ರೆ, ನನ್ನನ್ನು ಕ್ಷಮಿಸುವಪ್ಪ, ನಾನು ಮುಳುಗುತ್ತಾ ಇದ್ದೇನೆ ಎಂಬುದಾಗಿ ನೀನು ಕೂಗುವುದಾದ್ರೆ, ಈಗಲೇ ಈ ಕ್ಷಣದಲ್ಲಿಯೇ ನೀನು ಎಲ್ಲಿದೆಯೋ ಅಲ್ಲಿಂದ ನಿನ್ನನ್ನು ಮೇಲಕ್ಕೆತ್ತಿ ಆತನ ಜೊತೆಯಲ್ಲಿ, ಆತನೇ ನೆರಳಾಗಿ ನಿನ್ನನ್ನು ಆತನ ಅಂಗೈನಲ್ಲಿ ಮರೆಮಾಚಿ ಬಲ ಕೊಟ್ಟು ನಡೆಸುವಂತವನಾಗಿದ್ದ. ದೇವ ಮಕ್ಕಳೇ, ಈಗಲೂ ಸದಾ ಈ ಶಬ್ದವನ್ನು ಕೇಳಿ ನಿಮ್ಮ ಹೃದಯ ಕಾಠಿಣ್ಯದಿಂದ ತುಂಬುವುದಾದ್ರೆ, ಖಂಡಿತವಾಗಿ ದೇವರು ಸಹ ಒಂದು ದಿನ ನಿಮ್ಮ ಕೈ ಹಿಡಿಯೋದಿಲ್ಲ. ಇದೇ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ದಿನ. ಒಂದು ವೇಳೆ ದೇವರನ್ನ ಅಂಗೀಕಾರ ಮಾಡದೆ ನೀನು ಇರುವುದಾದ್ರೂ ಸಹ, ಯೇಸು ಎನ್ನುವಂತ ಆ ಶಬ್ದ ನಿನ್ನ ಕಷ್ಟ, ಕಣ್ಣೀರು, ದುಃಖದ, ಮರಣಕರದ ಆ ಪರಿಸ್ಥಿತಿನಲ್ಲಿ ನೀನು ಕೂಗುವುದಾದ್ರೆ, ಒಂದು ವೇಳೆ ಯೇಸುವನ್ನು ನಂಬಬೇಕಾಗಿಲ್ಲ, ಬರೀ ಯೇಸು ಅಂತ ಕೂಗಿದ್ರೆ ಸಾಕು, ನಿನ್ನನ್ನು ಆ ಹಾಸಿಗೆಯಿಂದ ಮೇಲಕ್ಕೆದ್ದೇಳ್ತಾನೆ, ಆ ಹಾಸಿಗೆಯಿಂದ ಮೇಲಕ್ಕೆತ್ತುತ್ತಾನೆ, ನಿನ್ನನ್ನು ಆತನು ಬಲಪಡಿಸುತ್ತಾನೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಪ್ರತಿ ಕ್ಷಣದಲ್ಲೂ ಸದಾ ಆತನು ನಮ್ಮ ಜೊತೆನಲ್ಲಿದ್ದರೆ, ನಾವು ಆತನ ಜೊತೆನಲ್ಲಿ ಇರುವುದಾದ್ರೆ ನಾವು ಎಂದೂ ಮುಳುಗೋದೇ ಇಲ್ಲ, ಮುಳುಗೋದೇ ಇಲ್ಲ. ನಡೆಯುವೆ ಯೇಸುವಿನ ಮಾರ್ಗದಲ್ಲಿ, ಹಾಡುವೆ ಯೇಸುವಿನ ಹಾಡನ್ನೇ. ಈ ಹಾಡು ನನಗೆ ತುಂಬಾ ಇಷ್ಟ, ಅದಕ್ಕೆ ಈ ಹಾಡನ್ನು ನಾನು ಬರೆದೆ. ಕಷ್ಟ ಸಂಕಟವು, ದುಃಖ ವೇದನೆಯು, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ನಿಂದೆಯೂ ಅವಮಾನವು, ನಿನ್ನ ಪ್ರೀತಿಯಿಂದ ನನ್ನ ಅಗಲಿಸಲಾರದು. ಹೌದು ದೇವ, ಯಾವುದೂ ಸಹ ನಿನ್ನ ಪ್ರೀತಿಯಿಂದ ನನ್ನನ್ನು ಅಗಲಿಸೋದಕ್ಕೆ ಆಗಲ್ಲ. ಅಷ್ಟು ಪ್ರೀತಿ ಮಾಡಿದೆ. ಯಾಕೆ ಪ್ರೀತಿ ಮಾಡಿದೆ? ಎಷ್ಟು ಪ್ರೀತಿ ಮಾಡಿದೆ? ಪಾಪದ ಕೊಳದಲ್ಲಿ, ಅಂಧಕಾರದಲ್ಲಿ, ಸಾವು ಬದುಕಿನ ಮಧ್ಯದಲ್ಲಿ, ನರಕದ ಬಾಗಿಲಲ್ಲಿ ನಿಂತುಕೊಂಡಿರುವಂತ ನನಗಾಗಿ ದೇವ ಕರ್ತನ ನಿನ್ನ ಪ್ರೀತಿಯನ್ನು ವರ್ಣಿಸುವಾಗ, ಪರಲೋಕದ ಪರಿಶುದ್ಧವಾದ ಸಿಂಹಾಸನವನ್ನು ನೀನು ತ್ಯಜಿಸಿ ನರಭಾವ ಉಳ್ಳವನಾಗಿ, ನರ ಮನುಷ್ಯನಾಗಿ, ಮಾಂಸಧಾರಿಯಾಗಿ ಲೋಕದಲ್ಲಿ, ಇದು ಒಳ್ಳೆ ಲೋಕ ಅಲ್ಲಪ್ಪ, ಪಾಪದ ಲೋಕದಲ್ಲಿ ಪಾಪ ಸ್ವರೂಪ ನಾಗಿ ದೇವರೇ ಕರ್ತನೆ ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ದೇವ ಕರ್ತನೆ ಸ್ವಾಮಿ ನೀನು ಪರಲೋಕದಿಂದ ಇಳಿದು ಬಂದೆ.
ನೀನು ನನಗಾಗಿ ಗಾಯಪಟ್ಟೆ, ನೀನು ನನಗಾಗಿ ಮರಣಕರವಾದಂಥ ಆ ಹೋರಾಟವನ್ನು ಅನುಭವಿಸಿದೆ. ದೇವರೇ ಕರ್ತನೆ, ನನಗಾಗಿ ನೀನು ಮಾಡಿದಂಥ ತ್ಯಾಗ, ನನಗಾಗಿ ಕೊಡಲ್ಪಟ್ಟಂಥ ಕ್ರಯ ಅಷ್ಟಿಷ್ಟಲ್ಲಪ್ಪ, ಒಂದು ಹನಿ ರಕ್ತ ಸಹ ನೀನು ಉಳಿಸಿಕೊಳ್ಳಿಲ್ಲ. ಒಂದು ಹನಿ ರಕ್ತ ಉಳಿಸಿಕೊಳ್ಳದೆ ಅದನ್ನೂ ಸಹ ನನ್ನ ಪಾಪದ ಬಿಡುಗಡೆಗಾಗಿ ಕೊಟ್ಟು ನನ್ನನ್ನು ಇವತ್ತು ರಕ್ಷಿಸಿದ್ದಿ ಅಂತಾರೆ. ಆತನ ಪ್ರೀತಿ ಎಷ್ಟು ದೊಡ್ಡದಿರ್ಬೋದು ಪ್ರೀತಿಯುಳ್ಳ ದೇವರೇ. ಇವತ್ತು ಆ ಪ್ರೀತಿಗೆ ನೀನು ಬೆಲೆ ಕೊಡಬೇಕಂತ ಹೇಳಿದ್ರೆ ದೇವನಾಮಕ್ಕೆ ಸ್ತೋತ್ರವಾಗಲಿ. ಬೇರೆ ಏನಿಲ್ಲ, ಹೊಡೋಡಿ ಬಾ, ನಾನು ಮುಳುಗ್ತಿದ್ದೇನೆ ಸ್ವಾಮಿ, ನನ್ನನ್ನು ಕರುಣಿಸು ದೇವರೇ. ದೇವರೇ, ನೀನಿಲ್ಲದೆ ನನಗೆ ಯಾರು ದಿಕ್ಕಿಲ್ಲ ಸ್ವಾಮಿ ಎಂಬುದಾಗಿ ಇವತ್ತು ನೀನು ಕೂಗುವುದಾದ್ರೆ ನಿನ್ನ ದೇವರು ನಿನ್ನನ್ನು ಆತನ ಎದೆಯಲ್ಲಿ ಒರಗಿಸಿ ಬಿರುಗಾಳಿ, ಸುನಾಮಿ, ಬೆಂಕಿ, ನದಿ, ಜಲರಾಶಿ ಮುಳುಗದ ಹಾಗೆ ದೇವರು ನಿನ್ನನ್ನು ಕಾಪಾಡುತ್ತಾನೆ. ಆಮೆನ್.